ಲೀಗಲಿ ಏನಾಗುತ್ತೆ? ಈಶ್ವರಪ್ಪನವ್ರ ವಿರುದ್ಧ FIR ಆಗುತ್ತಾ? ಈಶ್ವರಪ್ಪನವ್ರು ಅರೆಸ್ಟ್ ಆಗ್ತಾರ? ಈತನ ಆತ್ಮಹತ್ಯೆಗೆ ಈಶ್ವರಪ್ಪನವ್ರ ಕಾರಣ ಹೌದು ಅಲ್ವೋ ಅನ್ನೋದು ಹೆಂಗೆ ಪ್ರೂವ್ ಆಗುತ್ತೆ? ಲೀಗಲ್ ಪಾಯಿಂಟ್ಸ್ ಇದು. ಕಾನೂನು ಇದನ್ನು ನೋಡುತ್ತೆ. ಉಳಿದಿದ್ದೆಲ್ಲ ಡಿಸ್ಕಷನ್ನು, ಡಿಬೇಟು, ಆರೋಪ ಪ್ರತ್ಯಾರೋಪದ್ದು. ಈ ಲೀಗಲ್ ಪಾಯಿಂಟ್ಗಳ ಬಗ್ಗೆ ತಿಳ್ಕೋಬೇಕು. ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ವಕೀಲರಾದ ಶ್ಯಾಮ್ ಸುಂದರ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಅಜಿತ್ ಸಾಹೇಬ್ರೆ. ಸರ್, ಸುಮ್ಮನೆ ಇಡೀ ಇಶ್ಯೂ ಗೊತ್ತು ನಿಮಗೆ. ಒಂದು ಹೈಪೋಥೆಟಿಕಲ್ ಸಿಚುವೇಶನ್ ಸರ್. ಈಶ್ವರಪ್ಪನವರು ತಮ್ಮ ಪರ ವಕೀಲರನ್ನಾಗಿ ಅಪ್ರೋಚ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ನಾನೊಬ್ಬ ಪೊಲೀಸ್ ಆಫೀಸರು, ನನ್ನ ಲಿಮಿಟ್ಸಲ್ಲಿ ಸೂಯಿಸೈಡ್ ಆಗಿದೆ ಅಂತ ನಾನು ಅನ್ಕೋತೀನಿ. ಆಗ್ಬೋದಾ? ಅನ್ಕೊಳ್ಳೋಣ, ಹೈಪೋಥೆಟಿಕಲ್ ಆಗಾದ್ರೆ ಅನ್ಕೊಳ್ಳೋಣ. ಹೈಪೋಥೆಟಿಕಲ್. ಈಗ ನನ್ನ ಲಿಮಿಟ್ಸಲ್ಲಿ ಸೂಯಿಸೈಡ್ ಆಗಿದೆ ಸರ್. ಸೂಯಿಸೈಡ್ ನೋಟು, ವಾಟ್ಸಾಪ್ನ ಸ್ಕ್ರೀನ್ಶಾಟ್ ಕ್ಲಿಯರಾಗಿ ಈಶ್ವರಪ್ಪನವರ ಹೆಸರನ್ನು ಮೆನ್ಷನ್ ಮಾಡ್ತಾ ಇದೆ. ನಾನು FIR ಹಾಕ್ತೀನಿ, ಈಶ್ವರಪ್ಪನವರನ್ನು ಮೊದಲನೇ ಆರೋಪಿ ಅಂತ ಮಾಡ್ತೀನಿ, ನಾಳೆ ಬೆಳಗ್ಗೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀನಿ ಅಂತ ಹೋಗ್ತೀನಿ ಅವ್ರ ಮನೆಗೆ. ಸಾಧ್ಯನಾ ಇದು? ಇಲ್ಲ, ಮಾಡ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ ನೋಡಿ, ಬೇಸಿಕಲಿ ಸೂಯಿಸೈಡ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಅನ್ಯಾಚುರಲ್ ಡೆತ್, ಅಂದ್ರೆ ಅನೈಸರ್ಗಿಕವಾದಂತ ಸಾವು ಅಂತ. ಸಿ ದೇರ್ ಇಸ್ ಎ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಎ ಹೋಮಿಸೈಡಲ್ ಡೆತ್ ಅಂದ್ರೆ ಸೂಯಿಸೈಡಲ್ ಡೆತ್. ಈಗ ಸೂಯಿಸೈಡಲ್ ಡೆತ್ ಯಾವಾಗ ಪನಿಷಬಲ್ ಅಫೆನ್ಸ್ ಆಗ್ಬೋದು ಅಂದ್ರೆ ಅದನ್ನ ಅಬೇಟ್ಮೆಂಟ್ ಮಾಡಿರ್ಬೇಕು. ಅಂದ್ರೆ ಸೆಕ್ಷನ್ 306 ಕೆಳಗಡೆ ಯಾರಾದ್ರೂ ಸೂಯಿಸೈಡ್ ಮಾಡ್ಲಿಕ್ಕೆ ಪ್ರೇರೇಪಣೆ, ಅಂದ್ರೆ ಬರೀ ಪ್ರೇರೇಪಣೆ ಅಂತಾನೂ ಅಲ್ಲ, ಸೂಯಿಸೈಡ್ ಮಾಡ್ಲಿಕ್ಕೆ ಅಂತಾನೆ ಅವ್ರನ್ನ ತಳ್ಳಬೇಕು, ಅವ್ರನ್ನ ಮುಂದಕ್ಕೆ ಅವ್ರನ್ನ ಪ್ರಚೋದಿಸ್ತಕ್ಕಂಥ ಕೆಲಸ ಆಗಬೇಕು. ಈ ತರಹದ ಪ್ರಚೋದನೆ ಇಲ್ಲ ಅಂದಿದ್ರೆ, ಈ ತರದ ಒತ್ತಡ ಇಲ್ಲ ಅಂದಿದ್ರೆ ಸೂಯಿಸೈಡ್ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ರ ಮಟ್ಟಿಗೆ ಸಾಕ್ಷಿ ಸಿಕ್ಕಬೇಕು. ಸೊ ಹಾಗೆ 306 ಅಲ್ಲಿ ಏನು ಹೇಳುತ್ತೆ ಅಂದ್ರೆ ಅಜಿತ್ ಸಾಹೇಬ್ರೆ, ಅಬೇಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್ ಅಂದ್ರೆ ಯಾರಾದ್ರೂ ಆತ್ಮಹತ್ಯೆಗೆ ಪ್ರಚೋದನೆ ನೀಡ್ತಕ್ಕಂಥ ಕಾರ್ಯ ಆಗಬೇಕು. ನೀವು ಅಬೇಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್ ಅಂದಾಗ ಡೈರೆಕ್ಟ್ ಆಗಿ 306 ಓದಕ್ಕಾಗಲ್ಲ. ದೆನ್ ಯು ವಿಲ್ ಹ್ಯಾವ್ ಟು ಗೋ ಫಾರ್ 107. ಅಂದ್ರೆ ಅಬೇಟ್ಮೆಂಟ್ ನ ಡೆಫಿನೇಷನ್ ಹೇಳುತ್ತೆ ಸೆಕ್ಷನ್ 107 ಆಫ್ IPC. ಅಬೇಟ್ಮೆಂಟ್ ಪ್ರಚೋದನೆಯ, ಚಿತಾವಣೆಯ ಅಥವಾ ಪ್ರಚೋದನೆಯ ಡೆಫಿನೇಷನ್ ಹೇಳುತ್ತೆ. ಸೊ ವಾಟ್ ಈಸ್ ಅಬೇಟ್ಮೆಂಟ್? ಅಬೇಟ್ಮೆಂಟ್ ಅಂದ್ರೆ ಡೈರೆಕ್ಟ್ ಆಗಿ ಇನ್ಸ್ಟಿಗೇಷನ್ ಇರಬೇಕು. ಅಂದ್ರೆ ನೀನು ಸೂಯಿಸೈಡ್ ಮಾಡ್ಕೋ, ನಿನ್ನನ್ನು ನೀನು ಹತ್ಯೆ ಮಾಡ್ಕೋ ಅಂತ ಪ್ರೇರೇಪಿಸ್ತಕ್ಕಂಥ ಡೈರೆಕ್ಟ್ ಕಂಪಾನೆಂಟ್ ಇರಬೇಕು. ಸುಮ್ಮನೆ ಎಲ್ಲರೂ ಒಬ್ಬರನ್ನ ಇದು ಮಾಡ್ಬೋದು. ಈಗ ಕೆಲವರು ಸೂಯಿಸೈಡ್ ಮಾಡ್ಕೊಳ್ಳೋವಾಗ ಇಡೀ ಸಮಾಜನ ದೂಷಣೆ ಮಾಡ್ಬೋದು. ಈ ಸಮಾಜ ಪೂರ್ತಿ ಸೇರ್ಕೊಂಡು ನನ್ನನ್ನು ಈ ರೀತಿ ಸ್ಥಿತಿಗೆ ತಂದ್ರೆ ನೀವು ಸಮಾಜನೆಲ್ಲ ಅಬೇಟ್ಮೆಂಟ್ ಕಮಿಟ್ ಸೂಯಿಸೈಡ್ ಅಂತ 306 ಕೆಳಗಡೆ ತರಲಿಕ್ಕಾಗುತ್ತೆ. ಅನ್ಕನೆಕ್ಟೆಡ್ ಇಶ್ಯೂಸ್ ಇರ್ಬೋದು. ಎಲ್ಲ ಒಂದು ಕಡೆ ಇವಾಗ ಇದರಲ್ಲಿ ರಷ್ಯಾದಲ್ಲಿ ಮತ್ತೆ ಇನ್ನೊಂದು ದೇಶದ ಮಧ್ಯದಲ್ಲಿ ಯುದ್ಧ ಆಗ್ತಾ ಇದೆ. ಇದು ನನಗಿಷ್ಟ ಇಲ್ಲ, ಇದೆಲ್ಲ ನನಗೆ ಬಹಳ ತೀರಾ ಪರ್ಟರ್ಬ್ ಆಗ್ತಾ ಇದೆ. ಈಗ ಈಶ್ವರಪ್ಪನವರನ್ನ ಕಳೆದ ವರ್ಷ ಫೆಬ್ರವರಿ 12ನೇ ತಾರೀಕು ಮೀಟ್ ಮಾಡಿದ್ದೆ. ನಮ್ಮ ಊರು ಪಕ್ಕದಲ್ಲಿ ಹಿಂಡಲಗ ಅಂತ ಒಂದು ಊರಿದೆ, ಅಲ್ಲಿ ಜಾತ್ರೆ ಬರ್ತಾ ಇದೆ, ರೋಡ್ ಸರಿ ಇಲ್ಲ, ಒಂದಷ್ಟು ಕಾಮಗಾರಿ ಆಗಬೇಕು ಅಂತ ನಾನು ಹೇಳಿದೆ. ಸರಿ, ನೀನು ಕಾಮಗಾರಿ ಮಾಡು, ಆಮೇಲೆ ನಾನು ದುಡ್ಡು ಸ್ಯಾಂಕ್ಷನ್ ಮಾಡಿಸ್ತೀನಿ ಅಂತ ಈಶ್ವರಪ್ಪನವ್ರು ಹೇಳಿದ್ರು. ಅವರ ಮಾತು ನಂಬ್ಕೊಂಡು ಹೋಗಿ ನಾನು ಹೆಚ್ಚು ಕಡಿಮೆ 4 ಕೋಟಿ ರೂಪಾಯಿಯ ಕೆಲಸ ಮಾಡಿಸಿದ್ದೀನಿ. ನಾನು ಮಾಡೋದಲ್ಲದೆ ನಾನು ಸಬ್ ಕಾಂಟ್ರಾಕ್ಟ್ ಕೊಟ್ಟು ಆ ಕೆಲಸಗಳನ್ನು ಮಾಡಿಸಿದ್ದೀನಿ. ಈಗ ನನಗೆ ವರ್ಕ್ ಆರ್ಡರು ಕೊಡ್ತಾ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ. ದುಡ್ಡು ಕೇಳಿದ್ರೆ ಕಮಿಷನ್ ಕೇಳ್ತಾರೆ. ಇದು ಸ್ಪೆಸಿಫಿಕ್ ಅಲಿಗೇಷನ್ನು. ಅದು ಸೂಯಿಸೈಡಿಗೆ ಪ್ರಚೋದನೆ ಹೇಗಾಗುತ್ತೆ ಅಂದ್ರೆ, ಅದು ನನ್ನನ್ನು ಈಗ ಯಾವುದೋ ಒಂದು ವಿಷಯ ನನಗೆ ನಾನೇ ಊಹಿಸ್ಕೊಂಡು ಇದು ನಾನು ಸೂಯಿಸೈಡ್ ಮಾಡ್ಕೊಳ್ಳೋಕ್ಕೆ ಪ್ರಚೋದನಕಾರಿ ಅಂಶ ಅಂತ ನನಗೆ ನಾನೇ ಅನ್ಕೊಂಡ್ರೆ ಅದು ಪ್ರಚೋದನೆ ಆಗಲ್ಲ. ಈಗ ಡಿಸ್ಗ್ರಂಟೆಡ್ನೆಸ್ ಈಸ್ ನೆವರ್ ಎ ಗ್ರೌಂಡ್ ಫಾರ್ ಅಬೇಟ್ಮೆಂಟ್. ಅಂದ್ರೆ ನನಗಿರ್ತಕ್ಕಂಥ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ನನಗಿರ್ತಕ್ಕಂಥ ವೈರಾಗ್ಯ, ನನಗಿರ್ತಕ್ಕಂಥ ಒಂದು ದುಃಖತಪ್ತ ಮನೋಭಾವನೆ, ಇವುಗಳಿಂದ ನಾನು ಸೂಯಿಸೈಡ್ ಮಾಡಿಕೊಂಡ್ರೆ ಯಾವ ವಿಷಯಕ್ಕೆ ನಾನು ದುಃಖಿತನಾಗಿದ್ದೀನೋ ಆ ವಿಷಯದ ಮೇಲೆ ನೀವು ಹಳಿಲಿಕ್ಕಾಗಲ್ಲ. ಸೂಯಿಸೈಡ್ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ. ಅಬೇಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್ ಅಂದ್ರೆ ಏನು ಅಂದ್ರೆ, ನೀನು ಜೀವದಿಂದ ಇದ್ರೆ ನಮಗೆ ಕಷ್ಟ ಆಗ್ತಾ ಇದೆ, ಹಾಗಾಗಿ ಯು ಪ್ಲೀಸ್ ಟೇಕ್ ಅವೇ ಯುವರ್ ಲೈಫ್ ಅಂತಕ್ಕಂಥ ಒಂದು ಕಂಪಾನೆಂಟ್ ಡೈರೆಕ್ಟ್ ಆಗಿ ಪ್ರಚೋದನಾತ್ಮಕವಾಗಿ ಇರಬೇಕಲ್ಲಿ. ಇಲ್ಲ ಅಂದ್ರೆ ಯು ಕಾಂಟ್ ಬ್ರಿಂಗ್ ಸಂಬಡಿ ಇನ್ ಟು ದ ಫ್ರೇಮ್ ಆಫ್ ಅನ್ ಅಬೆಟರ್ ಆಫ್ ಹ್ಯಾವಿಂಗ್ ಅಬೆಟೆಡ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 306.
ಸೊ ಹಾಗಾಗಿ ಇವ್ರಿಗೆ ಇವ್ರ ಕೆಲಸ ಮಾಡಿಸಿರ್ಬೋದು, ಬಿಲ್ಗಳಾಗದೆ ಇರ್ಬೋದು, ಅವಕ್ಕೆಲ್ಲ ದೇರ್ ಆರ್ ಅದರ್ ವೇಸ್ ಟು ಗೆಟ್ ಇಟ್ ಅಂಡರ್ ಲಾ. ಸೊ ವೆನ್ ದೇರ್ ಆರ್ ಅದರ್ ಲೀಗಲ್ ರೆಮಿಡೀಸ್, ಇಫ್ ಯು ಟೇಕ್ ಅನ್ ಎಕ್ಸ್ಟ್ರೀಮ್ ಡಿಸಿಷನ್, ಬೇರೆ ಲೀಗಲ್ ರೆಮಿಡೀಸ್ ಇದ್ದಾಗಲೂ ಸಹ ನೀವು ಒಂದು ಅತ್ಯಂತ ಎಕ್ಸ್ಟ್ರೀಮ್ ಆದಂಥ ಒಂದು ಡಿಸಿಷನ್ ತಗೊಂಡು, ಇಲ್ಲ ಇವುಗಳೆಲ್ಲದರಿಂದನೂ ನಾನು ಮನನೊಂದಿದ್ದೀನಿ, ಹಾಗಾಗಿ ನಾನು ಸೂಯಿಸೈಡ್ ಮಾಡ್ಕೋತಾ ಇದ್ದೀನಿ, ನಾನು ಮನನೊಂದಿರೋದಕ್ಕೆ ಕಾರಣಕರ್ತರು ಇವರು ಅಂದಾಗ, ಇಟ್ ಮೇ ಬಿ ದೇ ಮೇ ಬಿ ರೀಸನ್ ಫಾರ್ ಹಿಸ್ ಡಿಸ್ಗ್ರಂಟಲ್ನೆಸ್, ಹಿಸ್ ಸ್ಯಾಡ್ನೆಸ್ ಆರ್ ಹಿಸ್ ಬ್ಯಾಡ್ ಸ್ಟೇಟ್, ಬಟ್ ದಟ್ ಇಟ್ ಸೆಲ್ಫ್ ಈಸ್ ನಾಟ್ ಎನ್ ಅಬೆಟ್ಮೆಂಟ್. ಸೊ ಹಾಗಾಗಿ ಅಬೆಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್, ಹೈಪೋಥೆಟಿಕಲಿ ಆತ 4 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾನೆ, 4 ಕೋಟಿ ರೂಪಾಯಿ ಸಾಲ ಮಾಡಿದ್ದಾನೆ ಅಂತ ಅನ್ಕೊಂಡ್ರೆ, ಆ 4 ಕೋಟಿ ರೂಪಾಯಿ ಸಾಲಕ್ಕೆ ಈಶ್ವರಪ್ಪನವರ ಬಾಯಿ ಮಾತಿನ ಆಶ್ವಾಸನೆ ಕಾರಣಪ್ಪ. ಇಲ್ಲದೆ ಇದ್ರೆ ಸಾಲಗಾರನಾಗ್ತಿರ್ಲಿಲ್ಲ ಆತ. ನಾನು ಆರ್ಗ್ಯುಮೆಂಟ್ ಸೇಕ್ ಹೇಳ್ತಾ ಇದ್ದೀನಿ. ಅಲ್ಲ, ನೀವು ಹೇಳ್ತಕ್ಕಂಥದ್ದಕ್ಕೆ ಆಕ್ಚುಲಿ ಕಾನೂನಲ್ಲಿ ಒಂದು ಥಿಯರಿನೂ ಇದೆ, ಡಾಕ್ಟ್ರೈನ್ ಆಫ್ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಅಂತ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಆದಂತ ಸಂದರ್ಭದಲ್ಲಿ ಲೆಜಿಟಿಮೇಟ್ ಆಗಿ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಇದು. ಸೊ ಹಾಗಾಗಿ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿದೆ. ಅಂದ್ರೆ ಅಜಿತ್ ಅವ್ರ ಆಫೀಸಿಗೆ ಬಂದ್ರೆ ಅಜಿತ್ ಅವರು ನನಗೆ ಕಾಫಿ ಟೀ ಕೊಡಿಸ್ತಾರೆ, ಟಿಫನ್ ಕೊಡಿಸ್ತಾರೆ ಅಂತಕ್ಕಂಥದ್ದು ನನ್ನ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್. ಆ ಎಕ್ಸ್ಪೆಕ್ಟೇಷನ್ ನಾನು ಯಾಕೆ ಇಟ್ಕೊಂಡಿರ್ತೀನಿ ಅಂದ್ರೆ ಅಜಿತ್ ಅವರು ಆಲ್ವೇಸ್ ಹ್ಯಾಸ್ ಟ್ರೀಟೆಡ್ ಮೀ ಲೈಕ್ ದಟ್ ಅಂತ. ಸೊ ಅಫ್ಕೋರ್ಸ್ ಇಟ್ ಕುಡ್ ಹ್ಯಾವ್ ಬೀನ್ ಇಸ್ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್. ಒಬ್ಬ ಮಿನಿಸ್ಟರ್ ಹೇಳಿದ್ದಾರೆ, ಸರ್ಕಾರದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನೀನು ಕೆಲಸ ಮಾಡಯ್ಯ, ನಾನು ನಿಂದೇನಿದೆಯೋ ಮಾಡಿಸ್ತೀನಿ ಅಂತ. ಈವನ್ ನೀನು ಕೆಲಸ ಮಾಡಿಸು, ನಾನಿದ್ದೀನಿ, ನಿನಗೆ ಬಿಲ್ ಕೊಡಿಸ್ತೀನಿ ಅಂತ ಹೇಳಿದ್ರು ಸಹ, ದಟ್ ಬೈ ಇಟ್ ಸೆಲ್ಫ್ ಇಟ್ ಕೆನಾಟ್, ಇಟ್ ಮೇ ಬಿ ಎ ಬ್ರೀಚ್ ಆಫ್ ಪ್ರಾಮಿಸ್, ಬಟ್ ಇಟ್ ಕೆನಾಟ್ ಅಮೌಂಟ್, ಬಿಕಾಸ್ ನೀನು ಈ ಕೆಲಸ ಮಾಡಿಸದೆ ಹೋದ್ರೆ, ಈಗ ಅವನ ಆ ದುಸ್ಥಿತಿಗೆ ಬಂದಿರ್ಬೋದು, ನಾಳೆ ನಾನು ಹೆಂಗೆ, ನನ್ನ ಹತ್ರ ದುಡ್ಡಿಲ್ಲ, ಎಲ್ಲ ಖಾಲಿ ಆಗೋಗಿದೆ, ಸಾಲಗಾರ ನನ್ನ ಮನೆ ಹತ್ರಕ್ಕೆ ಬರ್ತಾರೆ, ಅದು ಅವನ ಪರ್ಸ್ನಲ್ ಆದಂಥ ಒಂದು ಪರಿಸ್ಥಿತಿ. ಆ ಒಂದು ಪರ್ಸ್ನಲ್ ಆದಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಇಂಥವ್ರ ಕಾರಣ. ಸೊ ಹಾಗಾಗಿ ಆ ಪರ್ಸ್ನಲ್ ಆದಂಥ ಪರಿಸ್ಥಿತಿ ಎಷ್ಟರ ಮಟ್ಟದ್ದು ಅಂದರೆ, ನನ್ನನ್ನು ನಾಳೆ ಇನ್ನು ಜೀವದಿಂದ ಇರಲಿಕ್ಕೆ ಈ ಸಮಾಜ ಬಿಡಲ್ಲ ಅನ್ನೋ ಮಟ್ಟಕ್ಕೆ ಏನಾದರೂ ಕಾರಣ ಆಗಿದ್ರೆ, ಸಪೋಸ್ ಐ ಆಮ್ ಗೋಯಿಂಗ್ ಎ ಸ್ಟೆಪ್ ದಿಸ್ ಥಿಂಗ್ ಎ ಲೆವೆಲ್ ಅಹೆಡ್ ಅಂಡ್ ಟೆಲಿಂಗ್, if the person who has committed with great respect is a departed soul ಇದ್ದಾರೆ, ದಿವಂಗತರಿದ್ದಾರೆ, ಅವರಿಗೆ ಅತ್ಯಂತ ಮರ್ಯಾದೆಯಿಂದ ವಿನಮ್ರವಾಗಿ ಈ ವಿಷಯಗಳನ್ನ ಹೇಳ್ತಾ ಇದ್ದೀನಿ ನಾನು. ಅವರಿಗೆ ಸಮಾಜದಲ್ಲಿ ನಾನಿನ್ನ ಬದುಕುಳಿಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋ ಮಟ್ಟಕ್ಕೆ ಈಶ್ವರಪ್ಪನವ್ರು ನನ್ನನ್ನು ತಂದಿದ್ದಾರೆ ಅಂತಕ್ಕಂಥದ್ದಕ್ಕೆ ಪ್ರೈಮಾ ಫೇಸಿ ಪ್ರೂಫ್ ಬೇಕು. ಇನ್ವೆಸ್ಟಿಗೇಷನ್ ಮಾಡಿದಾಗ ನಾಳೆ ಅದು ಸಿಕ್ಬೋದು. ಆದ್ರೆ as of now you cannot go somebody and frame them into an offense of 306 unless and until there is very and prima facie satisfactory material ಇರಬೇಕು. ಹಂಗೆ ನೀವು ಹೇಳಿದ್ರೆ ಜಗತ್ತಿನಲ್ಲಿ ಯಾವ ಸೂಯಿಸೈಡ್ ಕೇಸ್ ಮೇಲೂ ಕನ್ವಿಕ್ಷನ್ನೇ ಆಗೋದಕ್ಕೆ ಸಾಧ್ಯ ಇಲ್ಲ ಶ್ಯಾಮ್ ಸುಂದರ್ ಸರ್. ಈಗ ಅತ್ತೆ ಮಾವ ಇರ್ತಾರಪ್ಪ, ಸೊಸೆಗೆ ವರದಕ್ಷಿಣೆ ತಗೊಂಡು ಬಾ ಅಂತ ಮತ್ತೆ ಹೇಳ್ತಾರೆ, ಅವಳು ಹೋಗಿ ಸೂಯಿಸೈಡ್ ಮಾಡ್ಕೋತಾಳೆ, ಉದ್ದೇಶ ಸೂಯಿಸೈಡ್ ಮಾಡ್ಕೋಬೇಕು ಅನ್ನೋದಿರಲಿಲ್ಲ, ನಮ್ಮದು ವರದಕ್ಷಿಣೆ ಅಷ್ಟೇ ಬೇಕಾಗಿತ್ತು ಅಂತಾರೆ. ಅವಾಗ ಅಬೆಟ್ಮೆಂಟ್ ಸೂಯಿಸೈಡ್ ಅಲ್ವಾ ಅದಂಗಿದ್ರೆ? ಆಗೇನಾಗುತ್ತೆ ಅಂದ್ರೆ ಎಲ್ಲಿ ಎಸ್ ನೀವು ಕರೆಕ್ಟ್ ಆಗಿರೋಂಥ ಪ್ರಶ್ನೆ ಕೇಳಿದ್ರಿ, ಒಳ್ಳೆ ಎಕ್ಸಾಂಪಲ್ ಕೊಟ್ರಿ, ನಾನೇ ಹೇಳೋನಿದ್ದೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಯು ಆರ್ ಆಕ್ಚುಲಿ ಆಸ್ಕಿಂಗ್ ಎ ಪರ್ಸನ್ ಹಿಮ್ಸೆಲ್ಫ್ ಟು ಡೆಲಿವರ್ ಯು ಅನ್ ಇಲ್ಲೀಗಲ್ ಥಿಂಗ್. ಈಗ ವರದಕ್ಷಿಣೆ ಅಂತಕ್ಕಂಥದ್ದೇ ಒಂದು ಇಲ್ಲಿಗ್ಯಾಲಿಟಿ. ವರದಕ್ಷಿಣೆ ಇಟ್ ಸೆಲ್ಫ್ ಈಸ್ ಸಮಥಿಂಗ್ ಪ್ರೊಹಿಬಿಟೆಡ್ ಅಂಡರ್ ಲಾ. ವರದಕ್ಷಿಣೆ ಇಟ್ ಸೆಲ್ಫ್ ಈಸ್ ಸಮಥಿಂಗ್ ವಿಚ್ ಇಸ್ ಇಲ್ಲೀಗಲ್ ಅಂಡರ್ ಲಾ. ನೀವು ವರದಕ್ಷಿಣೆ ಅಂದಿದ ತಕ್ಷಣ ಅದು ಕಿರುಕುಳದ ಡೆಫಿನೇಷನ್ ಆಗಿ ಬಂದ್ಬಿಡುತ್ತೆ. ಕಿರುಕುಳ ಅಂದ್ರೆ ಒಂದು ವಿವಾಹಿತ ಹೆಣ್ಣು ಮಗಳು ಈ ತರ ಆಕೆಗೆ ಬಹಳ ವರದಕ್ಷಿಣೆ ತಗೊಂಬ, ಇಲ್ಲ ಅಂದ್ರೆ ನನ್ನ ಇಲ್ಲಿ ಇರಕ್ ಬಿಡಲ್ಲ ಅಂದಾಗ, ದಟ್ ಲೇಡಿ ಆಲ್ವೇಸ್ ಮೈಟ್ ಫೀಲ್ ನನ್ನನ್ನು ಇಲ್ಲಿ ಜೀವಂತ ಇರೋದಕ್ಕೆ, ಕನ್ಜೀನಿಯಲ್ ಆಗಿರೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಅಂತಕ್ಕಂಥ ಉದ್ದೇಶಕ್ಕೆ ಬಂದಾಗ ಆ ಟೈಮ್ನಲ್ಲಿ ಪ್ರಿಸಂಪ್ಷನ್ ಆಫ್ ಅಬೆಟ್ಮೆಂಟ್ ತಗೋಬಹುದು. ಆದರೆ ಇಲ್ಲಿ ಈ ಕೇಸ್ನಲ್ಲಿ ದಟ್ ಇಸ್ ನಾಟ್ ದ ಸಿಚುವೇಶನ್. ಈ ಕೇಸ್ನಲ್ಲಿ ಏನು, ನೀವು ಕೆಲಸ ಮಾಡಿಸಿ, ನಾವು ನಿಮ್ಗೆ ಏನಿದೆಯೋ ಕೆಲಸ, ಅವ್ರು ಸಾಲ ಮಾಡಿ ಕೆಲಸ ಮಾಡಿಸಿದ್ದಾರೆ ಅಂತಲೂ ಇಟ್ಕೊಳ್ಳಿ, ಆ ಸಾಲಗಾರರು ಇವ್ರ ಮನೆ ಹತ್ರಕ್ಕೆ ಬಂದಿದ್ರ, ನೀನು ನಮ್ಮ ಸಾಲ ಕೊಡ್ಲಿಲ್ಲ ಅಂದ್ರೆ ನಿನ್ನ ಸಾಯಿಸ್ತೀವಿ ಅಂತ ಏನಾದ್ರು ಹೇಳಿದ್ರ, ಅಥವಾ ನೀವು ನಮ್ಮ ಸಾಲ ಕೊಡ್ಲಿಲ್ಲ ಅಂದ್ರೆ ನಾಳೆ ನಿನ್ನ ಜೀವ ಸಹಿತ ಇಡ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ರ, ಅಥವಾ ನೀವು ನನ್ನ ಸಾಲ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಾಳೆ ನಿನ್ನ ಓಡಾಡಕ್ ಬಿಡಲ್ಲ, ನಿನ್ನನ್ನು ಈ ಸಮಾಜದಲ್ಲಿ ಇರ್ಲಿಕ್ಕೆ ಬಿಡಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಅದು ಪ್ರಚೋದನಾತ್ಮಕವಾದಂಥ ಅಂಶ ಆಗಿದ್ರೆ ಎಸ್, ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ತರ್ಬೋದು. ಬಟ್ ಆ ಕಂಪೋನೆಂಟ್ಸ್ ಎಲ್ಲ ಅಬ್ಸೆಂಟ್ ಆಗಿದೆಯಲ್ಲ ಸರ್. ಸೊ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ರಿಜಿಸ್ಟ್ರಿಂಗ್ ಎ ಕೇಸ್. ಈಗ 174 ಕೆಳಗಡೆ ರಿಜಿಸ್ಟರ್ ಮಾಡ್ಕೋತಾರೆ ಅನ್ಯಾಚುರಲ್ ಡೆತ್ ಅಂತ. ನಾಳೆ ಆ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡುವಾಗ, ಈ ಇನ್ವೆಸ್ಟಿಗೇಷನ್ಸ್ ಮಾಡುವಾಗ ಪ್ರಚೋದನಾತ್ಮಕವಾದಂಥ ಅಂಶಗಳಿತ್ತು, ಬಟ್ ಫಾರ್ ದಿಸ್ ರೀಸನ್, ಈ ಒಂದು ಕಾರಣಕ್ಕಾಗಿ
ಅತೀವವಾದಂಥ ಪ್ರಚೋದನೆ ಒತ್ತಡಕ್ಕೆ ಬಂದರು. ಇದಿಲ್ಲ ಅಂದಿದ್ರೆ ಅವರು ಖಂಡಿತವಾಗ್ಲೂ ಬದುಕಲಿಕ್ಕೆ ಧೈರ್ಯ ಮಾಡ್ತಾ ಇದ್ರು. ಇದೊಂದೇ ಒಂದು ಕಾರಣಕ್ಕೆ ಸಹ ಅವ್ರಿಗಿನ್ನು ಬದುಕಕ್ಕಾಗಲ್ಲ ಅಂತಕ್ಕಂಥ ಒಂದು ನಿಲುವಿಗೆ ಬಂದರು. ಆ ನಿಲುವನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ಅಂಶಗಳಿದೆ. ಹಾಗಾಗಿ ಅವರ ಸೂಯಿಸೈಡ್ಗೆ ಇದು ಪ್ರಚೋದನೆ ಅಂತ ಒಂದು ಒಂದು ಫ್ರೇಮ್ ಕ್ರಿಯೇಟ್ ಮಾಡ್ಬೋದು ಅಥವಾ ತರ್ಬೋದು. ಆದರೆ ಅದಕ್ಕೆ ಬೇಕಾದಂಥ ಎಲ್ಲ ಸಪ್ಲಿಮೆಂಟರಿ ಅಂಶಗಳು ಸಹ ಇರಬೇಕು. ಅಂದರೆ ಡೈರೆಕ್ಟಾಗಿ ಕನೆಕ್ಟ್ ಆಗುವಂಥ ಅಂಶಗಳಿರಬೇಕು. ಇಲ್ಲಾಂದ್ರೆ ಅಫ್ಕೋರ್ಸ್ ಕಾನೂನಲ್ಲಿ ಏನಿದೆ ಅಂದ್ರೆ ಅಜಿತ್ ಸರ್, ಎ ಡೈಯಿಂಗ್ ಪರ್ಸನ್ ವಿಲ್ ನಾಟ್ ಲೈ. ಅಂದ್ರೆ ಒಬ್ಬ ಸಾಯ್ತಕ್ಕಂಥ ಮನುಷ್ಯ ವಿನಾಕಾರಣ ಇನ್ನೊಬ್ಬರಿಗೆ ತೊಂದರೆ ಕೊಡಲ್ಲ ಅಂತಕ್ಕಂಥದ್ದು ಪ್ರಿಸಂಪ್ಷನ್ ಆಫ್ ಲಾ. ಸೊ ಹಾಗಾಗಿ ಒಬ್ಬ ಸಾಯ್ತಕ್ಕಂಥ ಮನುಷ್ಯ ಕೊನೆ ಗಳಿಗೆನಲ್ಲಿ ಏನು ಮಾಡ್ತಾನೋ ಅವುಗಳೆಲ್ಲವಕ್ಕೂ ಸಹ ಕಾನೂನಲ್ಲಿ ಸದ್ಭಾವನೆಯಿಂದ ನೋಡುತ್ತದೆ ಕಾನೂನನ್ನ. ಓಕೆ, ಲೆಟ್ ಅಸ್ ಟೇಕ್ ಇಟ್ ಆಸ್. ಸೊ ಹಾಗಾಗಿ ಪೊಲೀಸ್ನವ್ರು ಕೇಸ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ಬೋದು. ಈಸ್ ಇಟ್ ಎ ಕೇಸ್ ಆಫ್ ಎ ಅಬೆಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್ ಅಂತ. ಬಟ್ ಅಕಾರ್ಡಿಂಗ್ ಟು ಮೀ, straight away you can't go and beleaguer a person just because of this kind of a situation. ಇಲ್ಲ ಅಂದ್ರೆ everyone will start using it as a tool. ನಾನು ಲೆಟರ್ ಬರೆದಿರ್ತೀನಿ, ನಿಮ್ಮ ಹೆಸರಿಗೆ ಅದು ಮಾಡಿರ್ತೀನಿ. ಸೊ ದೆನ್ ಅಟೆಂಪ್ಟ್ ಅಬೆಟ್ ದಿಸ್ ಅಫೆನ್ಸ್, ದಿ ಅಬೆಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್ ಇದೆಯಲ್ಲ 306, ದೆನ್ ದಟ್ ವಿಲ್ ಬಿಕಮ್ ಎ ಟೂಲ್ ಆಫ್ ಬ್ಲ್ಯಾಕ್ ಮೇಲಿಂಗ್. ಲಾ ಹ್ಯಾಸ್ ನೆವರ್ ಇಂಟೆಂಡೆಡ್ ದಟ್ ಅಂಡ್ ಲಾ ಶುಡ್ ನಾಟ್ ಬಿ ಇಂಟರ್ಪ್ರಿಟೆಡ್ ದಟ್ ವೇ ಆಲ್ಸೋ. ಈಗ ಆಯ್ತು, ನಾನು ಕೇಸಿನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ನನಗಿನ್ನು ಕಂಪ್ಲೇಂಟ್ ಏನು ಬರುತ್ತೋ ಅದರ ಮೇಲೆ ನಾನು FIR ಮಾಡ್ತೀನಿ. ಕಂಪ್ಲೇನೆಂಟ್ಸ್ ಹೇಳ್ತಾ ಇದ್ದಾರೆ ಈಶ್ವರಪ್ಪನವರ ಪ್ರಚೋದನೆಯಿಂದಾಗಿ ನಮ್ಮ ಹುಡುಗ ಸೂಯಿಸೈಡ್ ಮಾಡ್ಕೊಂಡ ಅಂತ. ನಾನು ಬರೀತೀನಿ FIR, ಅಕ್ಯೂಸ್ ನಂಬರ್ 1 ಈಶ್ವರಪ್ಪ. ತಪ್ಪದು? FIR ಮಾಡ್ಬೋದು. FIR ಮಾಡಲಿಕ್ಕೆ ಯಾವುದೇ ಅಡೆತಡೆ ಇಲ್ಲ. FIR ಮಾಡಲಿಕ್ಕಿಂತ ಮುಂಚೆ 154 CRPC ಏನು ಹೇಳುತ್ತೆ ಅಂದರೆ, ಅಪಾನ್ ರಿಸಿಪ್ಟ್ ಆಫ್ ಅನ್ ಇನ್ಫಾರ್ಮೇಶನ್ ಆಫ್ ಎ ಕಾಗ್ನೈಸಬಲ್ ಅಫೆನ್ಸ್ ಅಂತ ಹೇಳುತ್ತೆ ಅಂಡರ್ ಸೆಕ್ಷನ್ 154 ಆಫ್ CRPC. FIR ಮಾಡಲಿಕ್ಕೆ ಅದೇ ಮೇನ್ ಅಂದ್ರೆ ಬೇಸಿಸ್. ಆ ಕಾಗ್ನೈಸಬಲ್ ಅಫೆನ್ಸ್ ಅಪಾನ್ ಇನ್ಫಾರ್ಮೇಶನ್ ಅಂದ್ರೆ ಆ FIR ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ತಕ್ಕಂಥ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಮೇಲ್ನೋಟಕ್ಕೆ ಕಾಣಿಸೋ ಹಾಗೆ ಅಬೇಟ್ಮೆಂಟಿನ ಒಂದು ಸುಳಿವು ಅಲ್ಲಿರಬೇಕು, ಸುಳುವು ಇರಬೇಕಲ್ಲಿ. ಸೊ ಹಾಗಾಗಿ ಅವಿದ್ರೆ ಪೊಲೀಸ್ ಆಫೀಸರ್ಸ್ ಅಫ್ಕೋರ್ಸ್ FIR ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಟ್ ಮಾಡ್ಬೋದು. ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ದಟ್. ನಾಳೆ ದಿವಸ ಈಶ್ವರಪ್ಪನವ್ರು ತಮ್ಮ ಹತ್ರ ಬಂದು ಹೈಕೋರ್ಟ್ ನಲ್ಲಿ FIR ಕ್ವಾಶ್ ಮಾಡಿಸ್ಕೊಡಿ ಅಂತ ಕೇಳಿದ್ರೆ ಯಾವ ಗ್ರೌಂಡ್ ತಗೋತೀರಿ ನೀವು? ಇನ್ಗ್ರೀಡಿಯೆಂಟ್ಸ್ ಇಲ್ಲ ಅಂದ್ರೆ ಕ್ವಾಶ್ ಆಗುತ್ತೆ. ಅದರಲ್ಲಿ ಏನಿದೆ, ಈಗ ಭಜನ್ ಲಾಲ್ ಕೇಸ್ನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಂಡರ್ ವಾಟ್ ಸರ್ಕಮ್ಸ್ಟಾನ್ಸಸ್ ಅನ್ FIR ಕೆನ್ ಬಿ ಕ್ವಾಶ್ಡ್ ಅಂತ ಹೇಳಿ ಸಮ್ ಲಿಮಿಟೆಡ್ ಗ್ರೌಂಡ್ಸ್ ಆಗಿದೆ. ಬಟ್ ದೋ ಇಟ್ ಈಸ್ ನಾಟ್ ಎಕ್ಸಾಸ್ಟಿವ್, ಸೊ ಆಲ್ ಪಾಸಿಬಲ್ ಗ್ರೌಂಡ್ಸ್ನ ಆ ಒಂದು ಕೇಸ್ನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಹೇಳಿದ್ದಾರೆ. ಅಂಡರ್ ವಾಟ್ ಸರ್ಕಮ್ಸ್ಟಾನ್ಸಸ್ ಅನ್ FIR ಕೆನ್ ಬಿ ಕ್ವಾಶ್ಡ್, ಅನ್ ಇನ್ವೆಸ್ಟಿಗೇಷನ್ ಕೆನ್ ಬಿ ಸೆಟ್ ಅಟ್ ನಾಟ್ ಅಂತ. ಮೇಲ್ನೋಟಕ್ಕೆ ಕಾಣಿಸುವಂಥ ರೀತಿಯಲ್ಲಿ ಒಬ್ಬ ಸ್ಟೇಷನ್ ಹೌಸ್ ಆಫೀಸರ್ ಆಗಿದ್ದುಕೊಂಡು ನನಗೆ ಮೇಲ್ನೋಟಕ್ಕೆ ಕಾಣಿಸುವಂಥ ರೀತಿಯಲ್ಲಿ ಅಲ್ಲಿ ಅಂಶಗಳಿಲ್ಲ ಅಂದ್ರೂ ನಾನೊಂದು ಕೇಸ್ ರಿಜಿಸ್ಟರ್ ಮಾಡಿದೆ ಅಂತ ಅಪೋಸಿಟ್ ಸೈಡ್ ತೋರಿಸ್ಕೊಡೋರಾದರೆ ಅಫ್ಕೋರ್ಸ್ ಹೈಕೋರ್ಟ್ ಕೆನ್ ಎಕ್ಸರ್ಸೈಸ್ ದಟ್ ಜ್ಯೂರಿಸ್ಡಿಕ್ಷನ್. ಅಥವಾ ಹೈಕೋರ್ಟ್ ಅದು ಹೇಳ್ಬೋದು ಏನಂತ, ಲೆಟ್ ಇಟ್ ಬಿ ಇನ್ವೆಸ್ಟಿಗೇಟೆಡ್, ಕಮ್ ಔಟ್ ಕ್ಲೀನ್, ವೈ ಯು ವಾಂಟ್ ಟು ಕಿಲ್ ಸಂಬಡಿ ಇನ್ ದ ಬಿಗಿನಿಂಗ್ ಅಂತಲೂ ಹೇಳ್ಬೋದು. ಯಾಕೆಂದರೆ ನೀವೆಲ್ಲ ಸಮಾಜದಲ್ಲಿ ಅನುಕರಣೀಯವಾದಂಥ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಸೊ ಹಾಗಾಗಿ ಕಮ್ ಔಟ್ ಕ್ಲೀನ್, ಇದೊಂದು ಅಗ್ನಿ ಪರೀಕ್ಷೆ ಆಗಲಿ ಬಿಡಿ ಅಂತಲೂ ಹೇಳ್ಬೋದು. ನೀವು ಹೇಳೋದು ಈ ಎಲ್ಲ ಗ್ರೌಂಡ್ಸ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಇದೇ ಗ್ರೌಂಡ್ಸ್ ಮೇಲೆ DYSP ಗಣಪತಿ ಪ್ರಕರಣದಲ್ಲಿ ಆಗ ಹೋಮ್ ಮಿನಿಸ್ಟರ್ ಆಗಿದ್ದ KJ ಜಾರ್ಜ್ ಅವರಿಗೆ ರಿಲೀಫ್ ಸಿಕ್ತು ಅಂತನಾ? DYSP ಗಣಪತಿ ವಿಡಿಯೋದಲ್ಲಿ ಹೇಳಿಕೆ ಕೊಟ್ಟರು. ಜನರಲಿ KJ ಜಾರ್ಜ್ ಅವರ ಗಣಪತಿ ಕೇಸ್ನಲ್ಲಿ ರಿಲೀಫ್ ಸಿಕ್ತು, ಅದೊಂದು ಪ್ಲಸ್ ಇವೆಲ್ಲ ಜನರಲ್ ಪ್ಯಾರಾಮೀಟರ್ಸ್. ಅಂದ್ರೆ ಒಂದು ಕೇಸ್, ಒಂದು ಅಟೆಂಪ್ಟ್ ಟು ಒಂದು ಅಬೆಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್ ಅನ್ನೋ ಒಂದು ಕೇಸ್ ಬಂದಾಗ ಇವೆಲ್ಲ ಪ್ಯಾರಾಮೀಟರ್ಸ್ ನೋಡ್ತದೆ, ಮಾನ್ಯ ನ್ಯಾಯಾಲಯಗಳು ನೋಡ್ತವೆ. ಡೈರೆಕ್ಟ್ ಆಗಿ ಇನ್ಸ್ಟಿಗೇಷನ್ ಇದೆಯಾ, ಅಲ್ಲಿ ಅಬೆಟ್ಮೆಂಟ್ ಇದೆಯಾ, ಇವೆಲ್ಲವನ್ನು ನೋಡಿ ಒಂದು ನಿಲುವಿಗೆ ಬರ್ತದೆ. ಎಸ್. ಸೊ ತಾವು ಹೇಳುವಂಥದ್ದು ನೈತಿಕವಾಗಿ ಉತ್ತರ ಕೊಡೋದು ಬಹಳ ಇದೆ, ಘನತೆಯ ದೃಷ್ಟಿಯಿಂದ ಉತ್ತರ ಕೊಡೋದಿದೆ, ಲೀಗಲಿ ತುಂಬ ದೊಡ್ಡ ಪ್ರಕರಣ ಅಲ್ಲ ಇದು ಅಂತನಾ? ಮೇ ನಾಟ್ ಬಿ. ಯಾಕೆಂದ್ರೆ ಈಗ ಅಫ್ಕೋರ್ಸ್ ಅವರು ಸಮ್ಟೈಮ್ಸ್ ದ ಕೇಸಸ್ ಬಿಕಮ್ ಬಿಗ್ ಬಿಕಾಸ್ ದ ಪರ್ಸನ್ ಇನ್ವಾಲ್ವ್ಡ್ ಈಸ್ ಬಿಗ್ ಅಂತ. ಸೊ ಹಾಗಾಗಿ ಅಫ್ಕೋರ್ಸ್ ಇಫ್ ಇಟ್ ವರ್ ಟು ಬಿ ಎ ಜನರಲ್ ಕೇಸ್ ಆಫ್ 306 ಅಥವಾ ಅಬೆಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್ ಅಷ್ಟೊಂದು ಥ್ರಸ್ಟ್ ಪಡ್ಕೋತಾ ಇರಲಿಲ್ಲ. ಪರ್ಸನ್ ಇನ್ವಾಲ್ವ್ಡ್, ಪರ್ಸನ್ಸ್ ಹೂಸ್ ನೇಮ್ ಹರ್ಡ್ ಈಸ್ ಎ ಪರ್ಸನ್ ಹೂ ಈಸ್ ಇನ್ ಎ ಪೈವೋಟಲ್ ಪ್ಲೇಸ್ ಆಫ್ ದ ಸೊಸೈಟಿ. ಸೊ ಹಾಗಾಗಿ ಅದು ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಸೊ ಲೆಟ್ ಇಟ್ ಪಾಸ್ ಥ್ರೂ ದ ಟೆಸ್ಟ್. ಯಾರು ಅವಸರವಾದಂತಹ ಒಂದು ನಿಲುವುಗಳಿಗೆ ಬರೋದು ಅಥವಾ ಪೊಲೀಸ್ನವರು ಸಹ ಒತ್ತಡಕ್ಕೆ ಬರಬಾರ್ದು.
ಅದೇ ರೀತಿ ಯಾರ ವಿರುದ್ಧ ಈ ಒಂದು ಆಪಾದನೆಗಳು ಕೇಳಿ ಬಂದಿದೆ ಅವರು ಸಹ ಓವರ್ ಎಂಥೂಸಿಯಾಸ್ಟಿಕ್ ಆಗಿ ಏನೋ ಒಂದು ಮಾತಾಡಿ ಒಂದು ಒತ್ತಡಗಳು ಬರಬಾರ್ದು. ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಲಾ ಈಸ್ ಆಲ್ವೇಸ್ ವೆರಿ ಇಂಪಾರ್ಷಿಯಲ್ ಅಂಡ್ ಇಟ್ ವಿಲ್ ಟೇಕ್ ಇಟ್ಸ್ ಪ್ರಾಪರ್ ಕೋರ್ಸ್ ಆಫ್ ಆಕ್ಷನ್. Thank you so much, Shyam Sundar sir. It is always pleasure having you in my show. Thank you so much. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.